ರಾತ್ರೋರಾತ್ರಿ ಕಾನೂನು ಬಾಹಿರವಾಗಿ ಸ್ಥಾಪಿಸಿದ್ದ ಪುತ್ಥಳಿ ತೆರವು, ಬಸವಣ್ಣನವರ ಅನುಯಾಯಿಗಳಿಂದ ಪ್ರತಿಭಟನೆ. ತಿಪಟೂರು ನಗರದ ಸರ್ಕಲ್ನಲ್ಲಿ ಬಸವೇಶ್ವರ ಪುತ್ಥಳಿ ಸ್ಥಾಪಿಸಲೆಂದು ಈ ಹಿಂದೆ ಸರ್ಕಾರ ನಿರ್ಮಿಸಿರುವ ಮಂಟಪದಲ್ಲಿ ಭಾನುವಾರ ರಾತ್ರಿ ಅನಾಮಧೇಯರು ಬಸವೇಶ್ವರ ನೂತನ ಪುತ್ಥಳಿ ತಂದಿಟ್ಟ ಘಟನೆ ನಡೆದಿದೆ. ಬೆಳಿಗ್ಗೆ ತಾಲೂಕು ಆಡಳಿತಕ್ಕೆ ತಿಳಿಯುತ್ತಿದ್ದಂತೆ ಸರ್ಕಾರದ ಅನುಮತಿ ಇಲ್ಲದ ಪುತ್ಥಳಿ ತಂದಿಟ್ಟಿರುವುದು ಕಾನೂನು ಬಾಹಿರವೆಂದು ತಾಲೂಕು ಆಡಳಿತವು ಪೊಲೀಸರ ನೆರವಿನೊಂದಿಗೆ ಸ್ಥಳ ತೆರವುಗೊಳಿಸಲಾಯಿತು. ಕೋಡಿ ಸರ್ಕಲ್ನಲ್ಲಿ ಬಸವೇಶ್ವರ ಪುತ್ಥಳಿ ಸ್ಥಾಪಿಸುವಂತೆ ಕಳೆದ 2 ವರ್ಷಗಳ ಹಿಂದೆಯೇ ನಗರಸಭೆಗೆ ಅನುಮತಿ ನೀಡುವ ಬಗ್ಗೆ ಇಲ್ಲಿನ ಬಸವೇಶ್ವರ ಸಮಿತಿ ಬಳಗ ಹಾಗೂ ವೀರಶೈವ ಲಿಂಗಾಯತ ಮತ್ತಿತರರ ಸಂಘಟನೆಗಳು ಮನವಿ ಸಲ್ಲಿಸಿದ್ದರು. ನಂತರ ನಗರಸಭೆಯಲ್ಲಿ ಪುತ್ಥಳಿ ಸ್ಥಾಪಿಸುವ ಬಗ್ಗೆ ತೀರ್ಮಾನವನ್ನು ಮಾಡಿ ಜಿಲ್ಲಾ ಆಡಳಿತ ಮೂಲಕ ಸರ್ಕಾರದಿಂದ ಅನುಮತಿ ಪಡೆಯುವುದಾಗಿ ತಿಳಿಸಿ ವರ್ಷವಾದರೂ ಮುಂದಿನ ಕ್ರಮ ಆಗಿರಲಿಲ್ಲ. ಪುತ್ಥಳಿ ಸ್ಥಾಪಿಸುವ ಕೆಲಸ ಮುಂದೂಡಲಾಗುತ್ತಿದೆ ಎಂದು ಬೇಸರಗೊಂಡ ಬಸವಣ್ಣನ ಅನುಯಾಯಿಗಳು ರಾತ್ರೋರಾತ್ರಿ ಬಸವೇಶ್ವರ ಪುತ್ಥಳಿಯನ್ನು ಸದರಿ ಮಂಟಪದಲ್ಲಿಟ್ಟು ಪೂಜೆ ಸಲ್ಲಿಸಿದ್ದಾರೆ. ವಿಷಯ ತಿಳಿದ ತಾಲೂಕು ಆಡಳಿತ ಇದನ್ನು ವಿರೋಧಿಸಿ ತೆರವಿಗೆ ಮುಂದಾದಾಗ ಸ್ಥಳದಲ್ಲಿ ಜಮಾವಣೆಗೊಂಡಿದ್ದ ಸಮಾಜದ ಮುಖಂಡರು ಯಾವುದೇ ಕಾರಣಕ್ಕೂ ಪುತ್ಥಳಿ ತೆರವು ಮಾಡಬಾರದೆಂದು ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ನಡೆಯಿತು. ಪರಿಸ್ಥಿತಿ ಬಿಗಡಾಯಿಸುವುದನ್ನು ಅರಿತ ಪೊಲೀಸರು ಜನರನ್ನು ಚದುರಿಸಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ನೀತಿ ಸಮಿತಿ ಇದೆ. ಅಲ್ಲದೆ ಇದಕ್ಕೆ ಜಿಲ್ಲಾ ಆಡಳಿತದ ಅನುಮತಿ ಮುಖ್ಯವಾಗಿದ್ದು, ಚುನಾವಣೆ ಮುಗಿದ ನಂತರ ಈ ಬಗ್ಗೆ ಕಾನೂನು ಪ್ರಕಾರ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡು ಪುತ್ಥಳಿ ಸ್ಥಾಪಿಸಲಾಗುವುದು. ಸದ್ಯ ಪುತ್ಥಳಿಯನ್ನು ನಗರಸಭೆ ಕಚೇರಿಯಲ್ಲಿ ಇಡುವ ಬಗ್ಗೆ ಸ್ಪಷ್ಟತೆ ನೀಡಲಾಯಿತು. ಜಿಲ್ಲಾ ಅಡಿಷನಲ್ ಎಸ್ಪಿ ಮರಿಯಪ್ಪ, ಅವೈ ಎಸ್ಪಿ ವಿನಾಯಕ್ ಚಟಗೇರಿ, ಉಪವಿಭಾಗಾಧಿಕಾರಿ ಸಪ್ತಶ್ರೀ, ನಗರಸಭೆ ಆಯುಕ್ತ ವಿಶ್ವೇಶ್ವರ ಬದರಡೆ, ತಹಸೀಲ್ದಾರ್ ಪವನ್ ಕುಮಾರ್ ನೇತೃತ್ವದ ಮೂಲಕ ಪುತ್ಥಳಿಯನ್ನು ಮಂಟಪದಿಂದ ಕೆಳಗಿಳಿಸಲಾಯಿತು. ಪುತ್ಥಳಿಯನ್ನು ಅನಾವರಣ ಮಾಡಲಾಗಿದೆ. ಅದನ್ನು ನಗರಸಭೆಯವರು ತೆರವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಇದನ್ನು ಕಟ್ಟೆಯನ್ನು ಕಟ್ಟಿಸಿ 3 ವರ್ಷದಿಂದ ಬಿಟ್ಟಿದ್ರು ಪರ್ಮಿಷನ್ಗೆ ಅಂತೇಳಿ ಎಲ್ಲ ಬಸವೇಶ್ವರ ಅನುಯಾಯಿಗಳು ನಗರಸಭೆಗೆ ಮತ್ತು DC-ಗೆ ಲೆಟರ್ಗಳನ್ನ ಕೊಟ್ಟಿದ್ರು. ಅದ್ರ ಬಗ್ಗೆ ಯಾವುದೇ ಥರದ ಇದು ಬರದಲೇ ಇರೋದ್ರಿಂದ ನಾವು ಬಸವೇಶ್ವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಸಂಘದ ಎಲ್ಲ ಪದಾಧಿಕಾರಿಗಳು ಪ್ರತಿಷ್ಠಾಪನೆ ಮಾಡಿದ್ದೀವಿ. ನಗರಸಭೆಯಿಂದ ಅದಕ್ಕೆ ಇಡೋದಕ್ಕೆ ಪರ್ಮಿಷನ್ನು ಕೂಡ ಬಾಡಿಯಿಂದ ಪರ್ಮಿಷನ್ನು ಕೂಡ ಆಗಿದೆ. ಅದೇ ಇದರ ಮೇಲೆ ನಾವು ನಗರದ ಎಲ್ಲ ಏನು ಬಸವೇಶ್ವರ ಅನುಯಾಯಿಗಳು ಇವತ್ತು ಬಸವೇಶ್ವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಆ ಪ್ರತಿಮೆಯನ್ನು ಈಗ ನಗರಸಭೆಯವರು ತೆರವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ನಾವು ಬಸವೇಶ್ವರ ಅನುಯಾಯಿಗಳು ತೆಗೆಯೋದಕ್ಕೆ ಬಿಡೋದಿಲ್ಲ. ಇದ್ರ ಬಗ್ಗೆ ನಾವು ಭಾಳ ಪ್ರೊಟೆಕ್ಟ್ ಮಾಡ್ತೀವಿ. ಇದನ್ನು ತೆಗೆದ್ರೆ ಘೋರ ಅಪರಾಧ ಅಂತ ಹೇಳ್ತಾ ಇದ್ದೀವಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಇದನ್ನು ದೊಡ್ಡದ ಆದೇಶಕ್ಕೋಸ್ಕರ ಲೆಟರ್ ನಗರಸಭೆ ಕೊಟ್ಟಿದ್ದು, ನಗರಸಭೆ ಪರ್ಮಿಷನ್ ಕೊಟ್ಟು DC ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ಆದೇಶ ಬಂದಿಲ್ಲ. ಅದಕ್ಕೋಸ್ಕರ ನಾವು ಆದೇಶ ಬರೋದವರೆಗೂ ಇದನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಅಂತ ನಾವು ಕೇಳ್ತಾ ಇದ್ದೀವಿ. ಇವತ್ತು ಕಾಪಾಡ್ಕೊಂಡು ಅಲ್ಲ ಈಗ ಇಟ್ಬಿಟ್ಟು ಆಗೈತಲ್ಲ, ಇದಾಯ್ತು ಮತ್ತೆ ಹೇಗೆ ಬಂದವ್ರು ಅಂತ ತೆಗಿಕೊಡ್ದು ಅಂತ ಹೇಳ್ತಾರೆ. ಹಂಗೇನ ತೆರವು ಮಾಡೋದಾದ್ರೆ ಅವರು ತೆರವು ಮಾಡಿಕೊಡ್ದು ಅಂತ ಹೇಳ್ತೇವೆ. ಅವಾಗ ಗಲಾಟೆ ಆಗುತ್ತೆ. ಅದನ್ನ ಬಸವಣ್ಣ ತೆಗಿಯಂಗಿಲ್ಲ, ಇನ್ನೇನಿಲ್ಲ. ಏನಾದ್ರು ಯಾಕೆ ಬಸವೇಶ್ವರ ತೆಗಿಬೇಕು ಸರ್? ಅವ್ರು ಮುನ್ಸಿಪಾಲ್ಟಿ ಕೇಳ್ಬೇಕು ಸರ್. ನಮಗೆಲ್ಲ ಮುನ್ಸಿಪಾಲ್ಟಿ ಯಾರು ಕಮಿಷನ್ ನೋಡ್ರಿ ಹೈಕೋರ್ಟ್ನ ಕೊಡ್ರಿ, ಡೈರೆಕ್ಷನ್ನ ಕೊಡ್ರಿ. ಅದು ಹೋಗ್ತಾರೆ ಕೊಡ್ರಿ ಡೈರೆಕ್ಷನ್. ಕೋರ್ಟಿಗೆ ದೊಡ್ಡವ್ರು ಯಾರು ಅಲ್ಲ, ಕೊಡ್ರಿ ಅದನ್ನ. ಹೋಗ್ತಾರೆ ಕೋರ್ಟಿಗೆ ದೊಡ್ಡವ್ರು ಯಾರು ಅಲ್ಲ, ಕೊಟ್ಟರು ಹೋಗ್ರಪ್ಪ ಕೊಡಿ. ಹೋಗ್ತಾರೆ ಅವರೇ ಹೋಗ್ತಾರೆ ಕೊಡ್ರಿ. ಅದೊಂದಿದೆ ಸರ್. ಇನ್ನೊಂದು ಐದಾರು ಜನ ದಯಮಾಡಿ ತಾವು ನಾನು ಬರೋದೇ ಬೇಕಿಲ್ಲ. ಸರ್ ಯಾರು ಬರಲ್ಲ. ಇಲ್ಲಿಂದ ಕರ್ಕೊಂಡು ಹೋಗಿ ಇದನ್ನ ಎತ್ತಿಸ್ತೀವಿ. ನೀವು ಯಾರು ಬರಲ್ಲ. ಇಲ್ಲೇ ಮಾಡಿ, ಪಬ್ಲಿಕ್ ಮುಂದೆ ಮೀಟಿಂಗ್ ಮಾಡಿ. ಸರ್ ಪಬ್ಲಿಕ್ ಮುಂದೆ ಮೀಟಿಂಗ್ ಮಾಡಿ. ನೀವೇನೋ ನಮ್ಮನ್ನ ಕನ್ವಿನ್ಸ್ ಮಾಡ್ತೀರಾ ಸರ್? ನೀವೇನೋ ನಮಗೆ ಕನ್ವಿನ್ಸ್ ಮಾಡ್ತೀರಾ? ನಿಮ್ಮ ಕಾನೂನು ಇದೆಯಲ್ಲ ಹೈಕೋರ್ಟ್ ಕೊಡಿ. ನಾವು ಈಗಲೇ ಒಂದು ಪ್ರೂಫ್ದಾಗ ಹೋಗ್ತೀವಿ. ಸರಿ ಕೊಡಿ. ಅದನ್ನ ಡಿಸೆಂಟ್ ವಾರಪ್ಪ ಅಲ್ಲವಾ? ಹೈಕೋರ್ಟ್ ಕೋರ್ಟ್ ಮುಂದೆ ನೀನು ದೊಡ್ಡ ಕೋರ್ಟ್ ಮುಂದೆ ದೊಡ್ಡ ನೀನು
ಅದು ಹೊರದಾಡ್ಕೊಂಡು ಕೋರ್ಟಿಂದ ಕೊಟ್ಟು ಹೋಗಲಿಲ್ಲ ಅಂದ್ರೆ ನಾನು ಹೋಗ್ತೇನೆ. ಇವತ್ತಿನ ದಿವಸ ಇದೀಗಾಗಲೇ 2 ವರ್ಷದ ಹೋರಾಟ ನಡೀತಾ ಇದೆ. ಈಗಾಗಲೇ ನಗರಸಭೆ ಸದಸ್ಯರು ಸಹ ಅದಕ್ಕೆ ಒಪ್ಪಿಗೆಯನ್ನು ನೀಡಿರುವಂಥದ್ದು. ಈ 2 ವರ್ಷಗಳ ಕಾಲ ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ರು, 2 ವರ್ಷದವರೆಗೆ ಆಗಲೇ ಇದನ್ನು ಯಾಕೆ ಹಾಗೆ ಪೆಂಡಿಂಗ್ ಇಟ್ಕೊಂಡ್ಬಂದ್ರು. ಈಗ ಒಂದು ನಗರಸಭೆ ಅಂತ ಹೇಳಿದ್ರೆ ಅದಕ್ಕೆ ನಗರಸಭೆ ಸದಸ್ಯರು ಬಹಳ ಮುಖ್ಯ ಆಗಿರ್ತಾರೆ. ಆ ಎಲ್ಲ ಸದಸ್ಯರ ಅನುಮತಿ ಇದ್ರೂ ಸಹ ಬಸವಣ್ಣನವರನ್ನ ಎಲ್ಲ ಕೂರಿಸ್ಬೇಕು ಅಂತ ಅವರೆಲ್ಲ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ವಿಳಂಬ ನೀತಿಯನ್ನು ಅನುಸರಿಸುವಂತಹದ್ದು ಬಹಳ ಅಕ್ಷಮ್ಯ ಅಪರಾಧ. ಆದ್ದರಿಂದ ಬಸವಣ್ಣನವರ ಪ್ರತಿಮೆಗೆ ಸರ್ಕಾರ ಆಗಲಿ, ಇಲ್ಲಿನ ಜಿಲ್ಲಾಡಳಿತ ಆಗಲಿ, ಇಲ್ಲಿನ ಅಧಿಕಾರಿಗಳಾಗಲಿ ಯಾವುದೇ ರೀತಿಯ ಧಕ್ಕೆಯನ್ನು ತರಬಾರ್ದು. ಯಾಕಂತೇಳಿದರೆ ಈಗಾಗಲೇ ಅನುಮತಿಗೆ 2 ವರ್ಷದಿಂದ ಅನುಮತಿ ಕೇಳಿರೋದ್ರಿಂದ ತಕ್ಷಣ ಇವತ್ತೇ ಅನುಮತಿಯನ್ನು ಕೊಡ್ಬೋದು. ಯಾಕಂತೇಳಿದ್ರೆ ಅದಕ್ಕೇನೋ ಅನುಮತಿ ಕೊಡಲಿಕ್ಕೇನೋ 1 ವರ್ಷ ಬೇಕಾಗಲ್ಲ, 2 ವರ್ಷ ಬೇಕಾಗಲ್ಲ, 3 ವರ್ಷ ಬೇಕಾಗಲ್ಲ. 5 ನಿಮಿಷದ ಕೆಲಸ ಅಷ್ಟೇ. ಬಸವಣ್ಣನವರ ಪ್ರತಿಮೆಯನ್ನು ಇಡಲಿಕ್ಕೆ ನಮ್ಮ ಅನುಮತಿ ಇದೆ ಅಂತೇಳಿ ನಗರಸಭೆ ಅನುಮತಿಯನ್ನು ತಕ್ಷಣ ಕೊಡಬೇಕು. ನೀವ್ಯಾರೂ ಸಹ ಅಶಾಂತಿಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಕಾನೂನು ಬಾಹಿರ ಚಟುವಟಿಕೆಗಳನ್ನು ನೀವ್ಯಾರೂ ಸಹ ಮಾಡಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಹೋರಾಟ ಶಾಂತಿಯುತವಾಗಿರಬೇಕು. ನಿಮ್ಮ ಹೋರಾಟ ಭಾಳಷ್ಟು ನ್ಯಾಯಬದ್ಧವಾಗಿರಬೇಕು. ಆದ್ದರಿಂದ ಈಗ DC ಅವರಿಗಾಗಲಿ, SP ಅವರಿಗಾಗಲಿ, ಸಂಬಂಧಪಟ್ಟ ಮಂತ್ರಿಗಾಗಲಿ ನನ್ನ ಹತ್ರ ಬಂದರೆ ನಾನು ಮಾತಾಡ್ತೇನೆ. ಮಾತಾಡಿದ್ದಕ್ಕೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಶಾಂತ ರೀತಿಯಲ್ಲಿ ಬಸವಣ್ಣನವರ ಪ್ರತಿಮೆಯನ್ನು ಸ್ಥಾಪಿಸಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಈಗ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಲಂಡನ್ ದೇಶದಲ್ಲಿ ಬಸವಣ್ಣನವರ ಪ್ರತಿಮೆಯನ್ನು ಅನಾವರಣ ಮಾಡಿರುವಂತಹದ್ದು ಉದಾಹರಣೆ ನಮ್ಮಲ್ಲಿ. ಬಸವ, ಬುದ್ಧ, ಗಾಂಧಿ, ಅಂಬೇಡ್ಕರ್ ಈ ದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಿದಂಥವರು, ಈ ದೇಶದ ನ್ಯಾಯವನ್ನು ಒದಗಿಸಿಕೊಟ್ಟಂಥವರು, ಈ ದೇಶಕ್ಕೆ ಸಮಾನತೆಯನ್ನು ತಂದುಕೊಟ್ಟಂಥವರು. ಅಂಥ ಬಸವಣ್ಣನ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಒಬ್ಬ ಅಧಿಕಾರಿ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಅದು ಸರಿಯಲ್ಲ. ಆದ್ದರಿಂದ ನೀವ್ಯಾರೋ ಹೆಚ್ಚಿನ ಅಹಿತಕರ ಘಟನೆಗಳಿಗೆ ನೀವ್ಯಾರೂ ಅವಕಾಶ ಮಾಡಿಕೊಡ್ಬೇಡ್ರಿ. ನ್ಯಾಯಬದ್ಧ ಹೋರಾಟವನ್ನು ಶಾಂತಿಯುತವಾಗಿ ನೀವೆಲ್ಲ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗಾದರೂ ಹೇಳೋದು ನಾನು ಇಷ್ಟೇ, ನೀವು ಯಾರೂ ಸಹ ಜನರಿಗೆ ತೊಂದರೆಯನ್ನು ಮಾಡಲಿಕ್ಕೆ ಹೋಗಬಾರ್ದು. ವೀರಶೈವ ಸಮಾಜ ಅಂತ ಹೇಳಿದ್ರೆ ಈ ತಿಪ್ಟೂರು ತಾಲೂಕಿನಲ್ಲಿ ಒಂದು ದೊಡ್ಡ ಸಮಾಜ ಇದೆ, ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಮಾಜ ಇದೆ. ನೀವೇನಾದರೂ ಅದಕ್ಕೆ ತೊಂದರೆ ಮಾಡಿದರೆ ಈ ತಾಲೂಕಿನಲ್ಲಿ ಉಗ್ರ ಹೋರಾಟ ನಡೀತದೆ ಎನ್ನುವಂಥ ಮಾತು. ಎಲ್ಲ ಶಾಂತಿಯಾಗಿ ಹೋರಾಟ ಮಾಡ್ರಿ. ಸ್ವಾಮೀಜಿಗೆ ಸ್ವಾಮೀಜಿಗಳಿಗೆ ಇಲ್ಲಿ ಯಾರೋ ಬಸವಣ್ಣರ ಪ್ರತಿಮೆ ತಂದು ಸ್ಥಾಪನೆ ಬಸವಣ್ಣ ಪ್ರತಿಮೆ ಸ್ಥಾಪನೆ ಆಗಿದೆ. ನಮ್ಮ ನಾಲೆಡ್ಜ್ಗೂ ಇರಲಿಲ್ಲ, ಗೊತ್ತಿಲ್ಲ. ಆದರೆ ಸ್ಥಾಪನೆ ಆದಮೇಲೆ ಯಾವ ಕಾರಣಕ್ಕೂ ತೆಗೆಯೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ನಾವು ಪ್ರತಿಭಟಿಸ್ತೀವಿ, ಶಾಶ್ವತವಾಗಿರಬೇಕು. ಬೇಕಾದರೆ ಅದನ್ನು ಪರ್ಮಿಷನ್ ತೊಗೊಂಡು ಬೇಕಾದ್ರೆ ಆಮೇಲೆ ಪೂಜೆ ಮಾಡೋದನ್ನು ಮಾಡೋಣ. ಸದ್ಯಕ್ಕಂತೂ ತೆರವುಗೊಳಿಸೋದು ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ.